ಸುಬ್ರಹ್ಮಣ್ಯ ಭಾರತಿ ಮಹಾಸಭಾ ಚಿಕ್ಕಮಗಳೂರು ವತಿಯಿಂದ ಸದಸ್ಯರ ಸಭೆಯನ್ನು ಏರ್ಪಡಿಸಲಾಗಿತ್ತು. ಶ್ರೀ ಸುಬ್ರಹ್ಮಣ್ಯ ಭಾರತಿ ಮಹಾಸಭಾದ ಅಧ್ಯಕ್ಷರಾದ ರಘು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶ್ರೀ ಸುಬ್ರಹ್ಮಣ್ಯ ಭಾರತಿ ಮಹಾಸಭಾದ ಅಧ್ಯಕ್ಷರಾದ ರಘು ಅವರು ಮಾತನಾಡಿ, ಸಂಘವನ್ನು ಬಲಿಷ್ಠಗೊಳಿಸಿ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಪಡೆಯಬೇಕು ಎಂದು ಹೇಳಿದರು. ನಾವು ಓದಿರ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಎಲ್ಲ ಕನ್ನಡ ಆಗಿದ್ದರಿಂದ ನಾವು ಹಂಗಾಗಿ ಹೆಚ್ಚೆಚ್ಚು ಕನ್ನಡ ಬಳಕೆ ಪದಗಳು ನಮಗೆ ತಮಿಳಲ್ಲಿ ಮಾತಾಡಬೇಕಂದಾಗ ಪದಗಳು ಸ್ವಲ್ಪ ಕೆಲವು ವ್ಯತ್ಯಾಸ ಬರ್ತದೆ. ಆ ಹಿನ್ನೆಲೆ ಇಟ್ಕೊಂಡು ಕನ್ನಡದಲ್ಲಿ ಮಾತನಾಡಿ ದಯವಿಟ್ಟು ಕ್ಷಮಿಸಬೇಕು ಅಂತ ಒಂದು ಮನವಿ ಮಾಡ್ತಾ, ಯಾಕೇ ಸಂಘದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ವಿಜಯಕುಮಾರ್ ಕೂಡ ಪ್ರಸ್ತಾಪ ಮಾಡೋದು. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನಾವು ಇಲ್ಲಿ ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಭಾಷೆ ಅಲ್ಪಸಂಖ್ಯಾತರಿದ್ದು ಸಹ ಇವತ್ತು ಯಾವುದೇ ಒಂದು ಪಕ್ಷ, ಅದು ಯಾವುದೇ ಪಕ್ಷ ನಮ್ಮನ್ನು ಗುರುತು ಮಾಡಿ ಬರ್ತಕ್ಕಂಥ ಸರ್ಕಾರಿ ಸೌಲಭ್ಯಗಳನ್ನ ಕೊಡಬೇಕು ಅನ್ನೋ ಸೂಚನೆ ಅಟ್ಲೀಸ್ಟ್ ಯೋಚನೆ ಕೂಡ ಎಲ್ಲೂ ಕೂಡ ಮಾಡಲಿಲ್ಲ ಅನ್ನೋದು ನಮ್ಗೆ ಭಾಳ ನೋವು. ಆ ಹಿನ್ನೆಲೆಯಿಂದ ನಾವು ಚರ್ಚೆ ಮಾಡಿದ್ದು, ಇದಕ್ಕೊಂದು ನಾವು ಸಂಘ ಕಟ್ಟಿ, ಯಾಕಂತಂದರೆ ಸಾಕಷ್ಟು ಜನ ಕಾರ್ಮಿಕರಿರ್ತಕ್ಕಂಥ ತಮಿಳು ಜನಾಂಗ ಇವತ್ತು ಕಾಫಿ ತೋಟದಲ್ಲಿರ್ಬೋದು, ಬೇರೆ ಬೇರೆ ರಂಗದಲ್ಲಿ ಗಾರ ಕೆಲಸ ಇರ್ಬೋದು, ಹಲವಾರು ರಂಗದಲ್ಲಿ ಇರ್ತಕ್ಕಂಥ ಹೆಚ್ಚೆಚ್ಚು ತಮಿಳು ಭಾಷಿಕರಿಗೆ ಹೊತ್ತು ಶ್ರಮಜೀವಿಗಳು. ಶ್ರೀ ಸುಬ್ರಹ್ಮಣ್ಯ ಭಾರತಿ ಮಹಾಸಭಾದ ಸಲಹಾ ಸಮಿತಿ ಸದಸ್ಯರಾದ ವಿಜಯಕುಮಾರ್ ಅವರು ಮಾತನಾಡಿ, ಆಡಿಕೀರ್ತಿಗೆ ಕಾರ್ಯಕ್ರಮ ಕುಮರಗಿರಿಯಲ್ಲಿ ನಡೆಯಲಿದೆ ಎಂದು ಹೇಳಿದರು. ಇದೇ ತಿಂಗಳು 29/7/2024 ಸೋಮವಾರ ಆಡಿಕೀರ್ತಿಗೆ ಈ ಕಾರ್ಯಕ್ರಮ ಕುಮಾರಗಿರಿ ದೇವಸ್ಥಾನದಲ್ಲಿ ನಡೀತಾ ಇದೆ. ದಯಮಾಡಿ ಎಲ್ಲ ಭಕ್ತಾದಿಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ವಿಚಾರವನ್ನು ತಿಳಿಸಿ ಎಲ್ಲರೂ ಬರಬೇಕು. ಆಮೇಲೆ ಬಹಳ ಪ್ರಮುಖವಾಗಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಸಣ್ಣ ಮನವಿಯನ್ನು ಮಾಡ್ತಾರೆ. ನಾವು ಜಾತ್ರೆಗೆ ನಮಗೆ ಪಂಗಡಿ ಉತ್ತರಕ್ಕೆ ಸುಮಾರು 10,000 ರಿಂದ 12,000 ಜನ ಬರ್ತಾರೆ. ಬರೋರೆಲ್ಲ ಭಕ್ತಾದಿಗಳು. ಆದರೆ ಭಕ್ತಾದಿಗಳಲ್ಲಿ ಸೇವಾ மனோபாவனை ஏழப்பட்ட மனைவி இருக்காங்க. அந்த வீடு கட்டுறதுக்கு நாங்களும் அப்ளிகேஷன் போட்டிருந்தோம், போடுறதும் வரதும், அது கேட்டகரி மேலே போகுது, அப்படி போகுது இப்படி போகுது, நம்மளே ஏமாத்துறாங்க. அதுக்கு அவங்களுக்கு என்ன தேவைப்படுது நம்ம ஆளுங்களுக்கு அதை ஒரு விவசாய பண்ணி கொடுக்கணும்னு நான் அத்தியட்சர் கேட்டுக்கிறேன். நம்ம வார்டில் இருக்கிற, நம்ம எந்த வார்டில் இருந்தாலும் பரவாயில்ல, நம்ம தமிழ்காரங்க ஏதோ ஒரு குறை. ஏன்னாக்கா இங்கே மெயின் என்ன இருந்தாக்கா, ஒரு சின்ன கலாட்டானா போலீஸ் ஸ்டேஷன் போட்டு ஆளுங்க, அப்போ வேறு பார்ட்டிங்க பிடிக்கும். தமிழ் சங்கம் இருக்குது நீங்கள் எல்லாம் முன்கூடி இது பண்ணிங்கன்னா எல்லாம் சாப்பிட்டு கொடுக்குறாங்க. இங்கே என்னன்னாக்கா எல்லாம் நம்மகிட்ட வேலை வாங்கிக்கிறாங்க, எல்லாம் பண்ணிக்கிறாங்க, தமிழ்காரங்க யூஸ் பண்ணிக்கிறாங்க. லாஸ்ட்டில் தமிழ்காரங்க எங்கே வைக்கணுமாங்க வச்சுட்டு பாக்கி வேலை அவங்க முடிக்கிறாங்க. ಇದು ನಾವು ಬರೀ ಸಂಘದಲ್ಲೇ ಇರೋದಕ್ಕಿಂತ ಮುಂಚೆ ಇದನ್ನ ಒಂದು ಸರಿ ಮಾಡಿ ತೋರಿಸಿದಾಗ, ಇದಪ್ಪ ಈ ಸಮಾಜ ತುಂಬ ಹುಡ್ಕೊಂಡಿದೆ ಅಂತೇಳಿ ಎಲ್ಲ ರಾಜಕಾರಣಗಳು ಗೊತ್ತಾಗ್ತದೆ. ಅವಾಗ ಏನು ಮಾಡ್ತಾರೆ ಅಂದರೆ, ನಮ್ಮನ್ನು ಸಹ ಮುಖಂಡರುಗಳನ್ನ ಕರೆದಿ ಮಾತಾಡಿ ನಮಗೂ ಬೇಕಾದಂಥ ಸವಲತ್ತುಗಳನ್ನ ಕೊಡ್ಬೋದು ಅನ್ನೋ ಮನೋಭಾವನೆ ನನಗಿದೆ. ಸುಮಾರು 1989ನೇ ಇಸ್ವಿಯಲ್ಲಿ ಈ ಚಿನ್ನಪ್ಪನವರು ಮತ್ತು ಆರ್ಮೂರಮ್ಮ ಮತ್ತು ಪಾಪಣ್ಣ 3 ಜನ ಸೈಟ್ ತಗೊಂಡು ಮಾರಿಯಮ್ಮ ದೇವಸ್ಥಾನ ಅವರೇ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಗಣಪತಿ ದೇವಸ್ಥಾನ ಇಲ್ಲಿ ಅಂತೇಳಿ ಆ 3 ಸೈಟ್ನಲ್ಲಿ 5 ಅಡಿ ಅಂತೇಳಿ ಒಂದು ಸೇರಿ 15 ಅಡಿ ಸೈಟ್ ಮಾಡಿ ಅಲ್ಲಿ ಗಣಪತಿ ದೇವಸ್ಥಾನಕ್ಕೆ ಅದು ಕಟ್ಟಲಿಕ್ಕೆ ವಿಗ್ರಹ ಬಂದಾಯಿತು. ಅದೇ ಹಣ ಆ ಟೈಮ್ನಲ್ಲಿ ಹೋಗಲಿಲ್ಲ. ಚಿನ್ನಪ್ಪ ಅವರು ಮಾಡಿದ್ರು, ಪಕ್ಕದಲ್ಲಿ ಸ್ವಲ್ಪ ಖರಾಬ್ ಜಾಗ ಇದೆ, ಬಲಿಕಾಲಿ ಒಂದು ಅದರಲ್ಲಿ ಖರಾಬ್ ಜಾಗ ಇದೆಯಲ್ಲ, ನಾವು ಇರೋದು 21ನೇ ವಾರ್ಡು 1414 ಪಕ್ಕದಲ್ಲಿ ಖರಾಬ್ ಇದೆ 25 ಇದೆ. ಅದನ್ನು ಕೊಡಬೇಕಾಗಿ DC ಅವರಿಗೆ ಮನವಿ ಕೊಡ್ತೀವಿ. இப்போ மெம்பர்ஷிப் இப்போ நம்ம எவ்வளோ பேர் இருக்கோம்னு தெரியணும். ஃபஸ்ட்டு நம்ம அது ஃபஸ்ட்டு நம்ம முயற்சி பண்ணணும். இந்த வார்டில் எவ்வளோ பேர் இருக்காங்க, எவ்வளோ 35 36 வார்டு இருக்குது, அவ்வளோவில் எவ்வளோ பேர் இருக்காங்க, கிராமத்தில் எவ்வளோ பேர் இருக்காங்க, அதெல்லாம் பார்த்து மெம்பர்ஷிப் செஞ்சு நெக்ஸ்ட்டு இங்கே ஆனது இந்த தாலுக்கு ஆனது, நெக்ஸ்ட் தாலுக்கில் சங்கம் இருக்கா இல்லையா அதை பற்றி ಯೋಚಿಸಿ ಅಂಗಗಳನ್ನೆಲ್ಲ ಉருவாக்கணுಂತ ನಾನು ಕೇಳ್ತಿದ್ದೇನೆ. ಪ್ರತಿಯೊಂದು ಯಾವುದೇ ಒಂದು ಸಂಘಟನೆ ತಗೊಂಡ್ರೆ ಎಲ್ಲ ಕ್ಯಾಸ್ಟ್ ಬೇಸ್ಡ್ ಸಂಘಟನೆಗಳು, ವೀರಶೈವ ಲಿಂಗಾಯತ ಮಹಾಸಭೆ ಇರುತ್ತೆ, ಬ್ರಾಹ್ಮಣ ಮಹಾಸಭೆ, ಒಕ್ಕಲಿಗರಿ,
ಇದರದೆಲ್ಲ ಆಲ್ರೆಡಿ ವಿಜಯಣ್ಣ ಹೇಳಿರೋ ಒಂದಿಷ್ಟು ವಿಷಯನ ನಾನು ಬೆಳಕಾಗ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕ್ಯಾಸ್ಟ್ ಬೇಸ್ಡ್ ಒಂದಿಷ್ಟು ಸಂಘಟನೆಗಳಿವೆ, ಆದರೆ ನಮ್ದು ಬಹಳ ವಿಭಿನ್ನವಾದಂಥ ಒಂದು ಸಂಘಟನೆ ತಮಿಳು ಭಾಷಿಕರ ಸಂಘಟನೆ. ಮತ್ತೊಂದು ವಿಷಯನ ಅವರು ಪ್ರಸ್ತಾಪ ಮಾಡಿದ್ರು, ಏನೋ ಒಂದು 2,000 ಜನಸಂಖ್ಯೆ ಇರ್ತಕ್ಕಂಥ ಒಂದು ಜಾತಿವಾರ ಇದು ರಾಜಕೀಯದಲ್ಲಿ ಒಂದು ಪ್ರಾತಿನಿಧ್ಯತೆಯನ್ನು ಪಡ್ಕೊಳ್ತಕ್ಕಂಥದ್ದೇ ಅಂತಂದ್ರೆ ಮತ್ತೊಂದು ಅಂಕಿಅಂಶನೂ ಕೊಡ್ತಾರೆ ಅವರು, 13,000 ರಿಂದ 15,000 ಇರ್ತಕ್ಕಂಥ ನಮ್ಮ ಭಾಷಿಕರು ನಾವೇ ಪಡ್ಕೋಬಾರ್ದು ಅಂತ. ತಮಿಳು ಜನಾಂಗದವರು ಎಲ್ಲಿದ್ದಾರೆ ಅನ್ನೋದನ್ನ ಈಗ ಒಂದು ಸಂಘ ಮಾಡಿ ನಮಗೊಂದು ಒಕ್ಕೂಟ ಮಾಡಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಇಲ್ಲಿರೋ ಗಣ್ಯರಿಗೆಲ್ಲರೂ ಎಲ್ಲರ ಪರವಾಗಿ ನಮ್ಮ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಹೇಳ್ತಾ ಇದ್ವಿ. ನೋಡಿ, ಕಾರ್ತಿಯವರೆಲ್ಲ ಈಗ ಮುಂದೆ ಬಂದಿದ್ದಾರೆ, ಈಗ ಎಲ್ಲ ಚಿಕ್ಕ ಮಕ್ಕಳೆಲ್ಲ ಮುಂದೆ ಬಂದಿದ್ದಾರೆ. ಇದೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ. ಈ ಸಂದರ್ಭದಲ್ಲಿ ಶ್ರೀ ಸುಬ್ರಹ್ಮಣ್ಯ ಭಾರತಿ ಮಹಾಸಭಾದ ಉಪಾಧ್ಯಕ್ಷರಾದ ರಾಮಣ್ಣ, ಕೃಷ್ಣರಾಜ್, ಸಿ.ಕೆ. ಮೂರ್ತಿ, ಖಜಾಂಚಿ ಲಕ್ಷ್ಮೀನಾರಾಯಣ, ಸಂಘದ ಸದಸ್ಯರಾದ ಕಾರ್ತಿಕ್, ಹರೀಶ್ ಹಾಗೂ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು.